ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅನ್ನಪೂರ್ಣ. ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೆ. ಬ್ರೇಕ್ಫಾಸ್ಟಿಗೆ ಅವಲಕ್ಕಿ ಮಾಡೋಣ ಅಂತ. ಸ್ವಲ್ಪ ಈಸಿ, ಬೇಗನಾಗುತ್ತೆ ಮತ್ತು ನನ್ನ ಮಗನಿಗೆ ಇಷ್ಟ ಕೂಡ. ಅದಕ್ಕೆ ಅವಲಕ್ಕಿ ಚಿತ್ರಾನ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನನ್ನ ಮಗನಿಗೂ ತಿನ್ನೋಕ್ಕೆ ತಿಂಡಿ ಕೊಟ್ಟು ನಮ್ಮ ಮನೆಯವ್ರಿಗೂ ಕೊಟ್ಟು ಅವನಿಗೆ ಬಾಕ್ಸ್ ಪ್ಯಾಕ್ ಮಾಡೋಣ ಅಂತ ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿ ಸ್ವಲ್ಪ ಸ್ನ್ಯಾಕ್ಸಿಗೆ ಏನಾದರೂ ಇಡೋಣ ಅಂತ ಹೇಳಿ ಒಂದಷ್ಟು ಡ್ರೈ ನಟ್ಸ್ ಇತ್ತು ಮತ್ತು ಬನಾನ. ನನ್ನ ಮಗನಿಗೆ ಬಾಳೆಹಣ್ಣು ತಿನ್ನಿಸೋದು ಅಂದರೆ ದೊಡ್ಡ ಕಷ್ಟ. ಮತ್ತು ನೀರು ಫಿಲ್ ಮಾಡಿ ಬಾಟ್ಲಿಗೆ ಇಟ್ಟು ಬ್ಯಾಗೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಅಮ್ಮಂದ್ರದ್ದು ಬೆಳಿಗ್ಗೆ ಇದ್ದರೆ ಇದೇ ಕೆಲಸ. ಮಕ್ಕಳಿಗೆ ಲಂಚ್ ಪ್ಯಾಕ್ ಮಾಡೋದು, ನೀರು ಕುಡಿಸೋದು ಅವರಿಗೆ. ಈ ಮಾಡೋ ಸ್ಟ್ರಗಲ್ಲು ಯಾವಾಗ ಖುಷಿಯಾಗುತ್ತೆ ಅಂದರೆ ಮಕ್ಕಳು ಬಾಕ್ಸ್ ಖಾಲಿ ಮಾಡ್ಕೊಂಡು ಬಂದಾಗ ಮಾತ್ರ. ಈ ಬಾಕ್ಸ್ ಕಟ್ಟಿರೋದು ಇದೆಲ್ಲ ಸ್ಟ್ರಗಲ್ ಏನಿರುತ್ತೆ ಅರಬರೆನಲ್ಲಿ ತಿಂಡಿ ಮಾಡಿ ಅದೆಲ್ಲ ಮಕ್ಕಳು ತಿನ್ಕೊಂಡು ಬಂದು ಖಾಲಿ ಮಾಡ್ಕೊಂಬಂದರೆ ಖುಷಿ. ನನ್ನ ಮಗನು ಸ್ವಲ್ಪ ಒಂದೊಂದು ಸಲ ತಿಂತಾನೆ, ಒಂದೊಂದು ಸಲ ವಾಪಸ್ ತರ್ತಾನೆ. ಆದಮೇಲೆ ನಾನು ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂತ ಬಿಸಿನೀರು ಕಾಯಿಸ್ಕೊಳ್ತಾ ಇದ್ದೀನಿ. ಬಿಸಿನೀರು ಕಾಯೋಕ್ಕಿಟ್ಟು ಆ ಕಡೆ ತಿಂಡಿ ತಿಂತಿದ್ರಲ್ಲ ಸ್ವಲ್ಪ ಹಾಲು ಕಾಫಿ ಎಲ್ಲ ಕೊಡಬೇಕಿತ್ತು ಅಂತ ಹಾಲು ಕಾಯೋಕ್ಕಿಟ್ಟು. ನಾವು ಯೂಶ್ವಲಿ ಸಕ್ಕರೆ ಬಳಸಲ್ಲ, ಬೆಲ್ಲ, ಅದರಿಂದ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈ ಬೆಲ್ಲ ಕರಗೋ ಅಷ್ಟೊತ್ತಿಗೆ ನನಗೆ ಶೂ ಎಲ್ಲ ಹಾಕಿಸಿ ಈ ಕಡೆ ಬಿಸಿನೀರು ಕಾದಿತ್ತು. ಬಿಸಿನೀರು ಕುಡಿಯೋಣ ಅಂತ ಹಾಕ್ಕೊಂಡೆ. ಇಲ್ಲಿ ಬಿಸಿನೀರು ಕುಡಿಯೋಣ ಅಂತ ಗ್ಲಾಸ್ಗೆ ಹಾಕ್ಕೊಂಡು ಗೊತ್ತಲ್ಲ, ಬೆಳಿಗ್ಗೆ ಅಮ್ಮಂದರು ನೀರು ಕುಡಿಯೋಕ್ಕೂ ಪುರ್ಸೊತ್ತಿರಲ್ಲ ಅನ್ನೋದು ಗೊತ್ತಾಗುತ್ತೆ. ಈ ಕಡೆ ಬೆಲ್ಲ ಕಾದಿತ್ತು ಅಂತ ಹಾಲು ಹಾಕ್ಕೊಂಡು ಹಾಲು ಕಾಯಿಸಿ ಅವನಿಗೆ ಸ್ವಲ್ಪ ಹಾಲು, ನನ್ನ ಮಗನಿಗೆ ಕುಡಿಯೋಕ್ಕೆ ಸ್ವಲ್ಪ ಹಾಲು ಮತ್ತು ಮನೆಯವ್ರಿಗೆ ಸ್ವಲ್ಪ ಕಾಫಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಲು ಸೋಸ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಬೆಲ್ಲ ಹಾಕಿರ್ತೀವಲ್ಲ, ಸ್ವಲ್ಪ ನಮ್ಮದು ಬೆಲ್ಲದಲ್ಲಿ ಕಸ ಏನಾದರೂ ಇದ್ದರೆ ಅಂತ. ಹಾಲನ್ನ ಮತ್ತು ಕಾಫಿನ ಫಿಲ್ಟರ್ ಮಾಡಿಕೊಂಡು ಇನ್ನೇನು ಬೆಳಿಗ್ಗೆ ಎದ್ದರೆ ಹಾಲು, ಮಗು ಹಾಲು ಕುಡಿತಾ ಕಾಫಿ ಕುಡಿತಾ ಇದೇ ಕೆಲಸ ಅಮ್ಮಂದ್ರಿಗೆ. ನಾನು ಕೂಡ ಅದೇ ಕೆಲಸ ಮಾಡ್ತಾಯಿದ್ದೀನಿ. ಕುಡಿಯೋಕ್ಕೆ ಅಂತ ಇಟ್ಕೊಂಡಿದ್ದ ನೀರು ಅಲ್ಲೇ ಉಳ್ಕೋತು. ಅವನಿಗೆ ತಿಂಡಿ ತಿಂತಾಯಿದ್ದಾನೆ. ಹಾಲು ಆರಬೇಕು ಅಂತ ಸ್ವಲ್ಪ ಹಾರ್ಲಿಕ್ಸ್ ಮಿಕ್ಸ್ ಮಾಡಿ ಆರೋಕ್ಕೆ ಅಂತ ಇಡ್ತಾಯಿದ್ದೀನಿ. ನಾನು ಕುಡಿಯೋಕ್ಕೆ ಅಂತ ಕಾಯಿಸ್ಕೊಂಡಿದ್ದು ಬಿಸಿನೀರು ಕಾದು ತಣ್ಣೀರಾಗೋ ಅಷ್ಟೊತ್ತಿಗೆ ಕುಡಿದ್ಬಿಡೋಣ ಅಂಥೇಳಿ ಅವನಿಗೆ ಹಾಲು ಕುಡಿಯೋಕ್ಕೆ ಕೊಟ್ಟು ನಾನು
ಬಿಸಿನೀರನ್ನ ಕುಡಿದು ಇನ್ನೇನು ಟೈಮ್ ಆಯಿತು ಅಂತ ಮಗ ಸ್ಕೂಲ್ಗೆ ನಮ್ಮ ಮನೆಯವರೆಲ್ಲರೂ ಹೊರಟ್ರು. ನನಗೆ ತಿಂಡಿ ತಿನ್ನೋಕ್ಕಿಂತ ಮುಂಚೆ ಯಾವುದಾದ್ರೂ ಒಂದು ಡ್ರಿಂಕ್ ಮಾಡ್ಕೊಂಡು ಕುಡಿದು ಅಭ್ಯಾಸ. ಅದಕ್ಕೆ ಸ್ವಲ್ಪ ಯಾವುದಾದ್ರೂ ಒಂದು ಮಾಡ್ಕೊಳ್ಳೋಣ, ಯಾವುದಾದ್ರು ಅಂದರೆ ಯೂಶ್ವಲಿ ಇದೇ ಥರ ಮಾಡ್ಕೊಳ್ತೀನಿ. ನಂಗೆ ಬೇರೆ ನಿಂಬೆಹಣ್ಣು ಅದೆಲ್ಲ ಕುಡಿಯೋಕ್ಕಾಗೋದಿಲ್ಲ. ಅದರಿಂದ ಸ್ವಲ್ಪ ತುಳಸಿ ಎಲೆ ಕಿತ್ಕೊಂಡೋಗಿ ಡ್ರಿಂಕ್ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ನಂಗೆ ಟಿ ವಿಲಿ ಏನಾದರೂ ಕೇಳ್ಕೊಂಡು ಮಾಡೋದಂದರೆ ತುಂಬ ಇಷ್ಟ. ಅದಕ್ಕೆ ನಾನು ಸೋಮವಾರ ಆಗಿತ್ತು ಅಂತ ಕಾಲಭೈರವ ಅಷ್ಟಕ ಹಾಕ್ಕೊಂಡು ಇಲ್ಲಿ ಅಡುಗೆ ಮನೇಲಿ ಸ್ಟವ್ ಎಲ್ಲ ಒರೆಸ್ಕೊತಾಯಿದ್ದೆ. ತಿಂಡಿ ಎಲ್ಲ ಮಾಡಿ ಗಲೀಜಾಗಿತ್ತು. ಏನು ಕೆಲಸ ಮಾಡ್ತೀವೋ ಇಲ್ವೋ ಸ್ಟವ್ ಒಂದು ನೀಟಾಗಿರಬೇಕು. ನಾವು ಕ್ಲೀನ್ ಇಲ್ಲ ಅಂದರೂ ಪರವಾಗಿಲ್ಲ, ಸ್ಟವ್ ನೀಟಾಗಿರಬೇಕು. ಅದಕ್ಕೆ ಸ್ಟವ್ ಎಲ್ಲ ಒರೆಸ್ಕೊಂಡು ನೀಟಾಗಿ ಸ್ಟವ್ ಒರೆಸ್ಕೊಂಡು ಡ್ರಿಂಕ್ ಮಾಡ್ಕೊಳ್ಳೋಕ್ಕೆ ಮುಂಚೆ ಒರೆಸ್ಕೊಂಡು ಡ್ರಿಂಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಪಾತ್ರೆಯಲ್ಲಿ 1 ಗ್ಲಾಸಷ್ಟು ನೀರು ಹಾಕ್ಕೊಡ್ತಾಯಿದ್ದೀನಿ. ನೀರು ಹಾಕ್ಕೊಂಡು 1 ಗ್ಲಾಸ್ ನೀರಿಗೆ ಒಂದು ಸ್ವಲ್ಪ ಧನಿಯಾ ಕಾಳು ಮತ್ತು ಸ್ವಲ್ಪ ಜೀರಿಗೆ, ಒಂದು 4 ಎಲೆ ಪುದೀನ ಮತ್ತು ಒಂದು 4 ಎಲೆ ನಾನು ಕಿತ್ಕೊಬಂದಿದ್ದು ತುಳಸಿನೂ ಪುದೀನೂ ತೊಳೆದು ಅದರೊಳಗಡೆ ಬೇಯಕ್ಕೆ ಹಾಕ್ಕೊಳ್ತಾಯಿದ್ದೀನಿ. ನನಗೆ ಪುದೀನ ಫ್ಲೇವರ್ ಸ್ವಲ್ಪ ಚೆನ್ನಾಗಿ ಇಷ್ಟ ಆಗುತ್ತೆ. ಅದಕ್ಕೆ 1-2 ಎಲೆ ಎಕ್ಸ್ಟ್ರಾ ಹಾಕೋತಾಯಿದ್ದೀನಿ. ಫ್ರೆಶ್ ಅನಿಸುತ್ತೆ. ಅದನ್ನೆಲ್ಲ ಕುದಿಯೋಕೆ ಇಟ್ಬಿಟ್ಟು ಈ ಕಡೆ ಬೆಡ್ಡೆಲ್ಲ ಹಂಗೆ ಎದ್ದಿದ್ದಂಗೆ ಎಲ್ಲ ಆಚೆ ಹಂಗೆ ಬಂದಿದ್ವಿ ಅಂತ ಹಾಸಿಗೆ ಎಲ್ಲ ಒದ್ರಿ ರಗ್ಗೆಲ್ಲ ಮಡ್ಚಿ ಹಾಕ್ಕೊಂಡು ಪಿಲ್ಲೋಸ್ ಎಲ್ಲ ಒದ್ರಿ ಹಾಕ್ಕೊಳ್ತಾಯಿದ್ದೀನಿ. ಏನು ಒದ್ರಿ ಏನು ಕ್ಲೀನ್ ಮಾಡಿದ್ರು ಅಷ್ಟೇ ಅಂದ್ಕೊಂಡು ಇಲ್ಲಿ ಇದು ಡ್ರಿಂಕ್ ಕೂಡ ರೆಡಿಯಾಗಿತ್ತು. ಶೋಡ್ದಿಸ್ಕೊಂಡು ಲೋಟಕ್ಕೆ ನೀಟಾಗಿ ಕುಡಿಯೋಣ ಅಂತ ತಗೊಂಡೆ. ಸ್ವಲ್ಪ ಬಿಸಿ ಇತ್ತು, ಬಿಸಿ ಸ್ವಲ್ಪ ಆರಲಿ ಅಂತ ಮತ್ತೆ ಕ್ಲೀನ್ ಮಾಡ್ಕೊಳ್ತಾಯಿದ್ದೆ. ಡ್ರೆಸ್ಸಿಂಗ್ ಟೇಬಲ್ಸ್ ಎಲ್ಲ ನನ್ನ ಮಗ ಬೆಳಿಗ್ಗೆ ಎಲ್ಲ ಹರಡಿಟ್ಟು ನೀಟಾಗಿ ಅಂಡಿಟ್ಟು ಹೋಗಿದ್ದ. ಅದಕ್ಕೆ ಎಲ್ಲ ಸ್ವಲ್ಪ ಡ್ರೆಸ್ಸಿಂಗ್ ಟೇಬಲ್ಸ್ ಎಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ಒಂದು ಚೆಲ್ಲಿದ್ನೆಲ್ಲ ಎತ್ತಿಟ್ಟು ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡ್ಕೊಳ್ತಾಯಿದ್ದೀನಿ. ಏನು ಕ್ಲೀನ್ ಮಾಡಿದ್ರೂ ಮಕ್ಕಳಿರೋ ಮನೆ ಅವರು ಹರಡ್ತಾನೆ ಇರ್ತಾರೆ, ನಾವು ಕ್ಲೀನ್ ಮಾಡ್ತಾನೇ ಇರಬೇಕು. ಎಲ್ಲರ ಮನೆಯಲ್ಲೂ ಹೀಗೆ ಅನಿಸುತ್ತೆ. ಮಿರರೆಲ್ಲ ಸ್ವಲ್ಪ ಒರೆಸ್ಕೊಂಡು ಇಲ್ಲಿ ಕೂಲರೆಲ್ಲ ಇತ್ತು ಒರೆಸ್ಕೊಂಡು ಇದು ನಾನು ಮಾಡಿ ಡ್ರಿಂಕ್ ಕೂಡ ಸ್ವಲ್ಪ ಬಿಸಿ ಆರಿತ್ತು. ಕೆಲಸ ಆಮೇಲೆ ಮಾಡೋಣ ಅಂಥೇಳಿ ನಿಧಾನ ಕೂತ್ಕೊಂಡು ಆರಾಮಾಗಿ ಸ್ವಲ್ಪ ಕುಡಿದು ಮತ್ತೆ ಕ್ಲೀನ್ ಮಾಡ್ಕೊಳ್ತಾಯಿದ್ದೀನಿ. ಯಾಕೆಂದರೆ ಇವತ್ತು ಸ್ವಲ್ಪ ಕ್ಲೀನಿಂಗು ಯಾಕೆ ಮಾಡ್ಕೊಳ್ತಿದ್ದೀನಿ ಅಂದರೆ ನಾಳೆ ಮಂಗಳವಾರ ನಮ್ಮದು ವಾರ. ಇವತ್ತು ಒಂಚೂರು ನೀಟಾಗಿ ಡೀಪ್ ಕ್ಲೀನ್ ಥರ ಮಾಡ್ಕೊಬಿಟ್ರೆ ನಾಳೆ ಆರಾಮ ಅನಿಸುತ್ತೆ, ಅಷ್ಟು ಕೆಲಸ ಇರೋದಿಲ್ಲ ಅಂತ ಮಾಡ್ತಾಯಿದ್ದೀನಿ. ಏನು ಮಾಡಿಕೊಂಡ್ರೂ ಕೆಲಸ ಇದ್ದೇ ಇರುತ್ತೆ. ಹಾಸಿಗೆ ಎಲ್ಲ ಒದ್ರಿ ಹಾಕ್ಕೊಳ್ತಾಯಿದ್ದೀನಿ. ಇವಾಗ ಒದ್ರಿದಾಗ ಮಾಡಿದಾಗ ನೋಡ್ಕೊಳ್ಳೋದಷ್ಟೇ. ಮತ್ತು ನನ್ನ ಮಗ ಬಂದರೆ ಅದೇ ಥರ ಮಾಡಿಡ್ತಾನೆ. ಮತ್ತು ಇದೆಲ್ಲ ಸ್ವಲ್ಪ ಫೋಟೋಸು ಫ್ರೇಮ್ಸ್ ಎಲ್ಲ ಒರೆಸ್ಕೊಂಡೆ. ಧೂಳು ನಮ್ಮದು ಕೊನೆ ಮನೆ ಟೆರೆಸ್ ಮನೆಯಾಗಿರೋದ್ರಿಂದ ಧೂಳು ಅದೆಲ್ಲ ಒರೆಸೋಷ್ಟೊತ್ತಿಗೆ ಸಿಂಕಲ್ಲಿ ಪಾತ್ರೆ ನನ್ನನ್ನು ಮಾತಾಡ್ಸಲ್ವ ಅಂತಿತ್ತು. ಪಾತ್ರೆನೆಲ್ಲ ತೊಳೆದು ಸಿಂಕನ್ನೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ ಟೈಮ್ ಆಗೇ ಹೋಗ್ಬಿಟ್ಟಿತ್ತು. ನಾನು ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಬರೋಷ್ಟೊತ್ತಿಗೆ ನಾನು ಮಾಡಿದ ಅವಲಕ್ಕಿ ಆರೋಗಿತ್ತು. ಮತ್ತು ಅದನ್ನೇ ಬಿಸಿ ಮಾಡ್ಕೊಂಡು ತಿಂದು ಸ್ವಲ್ಪ ಕಾಫಿ ಕುಡಿದು ಮಧ್ಯಾಹ್ನ ಅಡುಗೆ ಮಾಡೋಣ ಅಂತ ಸೊಪ್ಪು ಇದು ಊರ ಕಡೆ ಸೊಪ್ಪು ಬಿಡಿಸ್ಕೊಳ್ತಾ ಇದ್ದೆ. ಸೊಪ್ಪು ಸಾರು ಮಾಡೋಣ ಅಂತ ಸೊಪ್ಪು ಸಾರು ಮಾಡೋಣ ಅಂತ ನಾನು ಇಲ್ಲೆಲ್ಲ ಬಿಡಿಸಿ ಹದ ಮಾಡ್ಕೊಳ್ತಾ ಇದ್ದೆ. ನೋಡಿದ್ರೆ ನಮ್ಮ ಸರೌಂಡಿಂಗಲ್ಲಿ ಕರೆಂಟೇ ತೆಗೆದ್ಬಿಟ್ಟಿದ್ರು. ಅಯ್ಯೋ ನನಗಂತೂ ಅಡುಗೆಗೆ ಪ್ಲ್ಯಾನ್ ಆಗಿಬಿಟ್ಟಿತ್ತು ಏನಪ್ಪ ಮಾಡೋದು ಅಂತ. ಕೊನೆಗೆ ಸೊಪ್ಪು ಸಾರಿಗೆ ಹೋಗಿ ಟೊಮೆಟೊ ಸಾರಿಗೆ ಬಂದು ನಿಲ್ತು ಮಧ್ಯಾಹ್ನದ ಅಡುಗೆ. ಟೊಮೆಟೊ ಸಾರು ಮತ್ತು ಹಪ್ಳ ಕರೆದು ನಮ್ಮ ಮನೆಯವ್ರು ಮಧ್ಯಾಹ್ನ ಮನೆಗೆ ಊಟಕ್ಕೆ ಬರ್ತಾರೆ. ಅವರಿಗೆಲ್ಲ ಊಟ ಕೊಟ್ಟು ನಾನು ಊಟ ಮಾಡಿ ಮಲಗಿಬಿಟ್ಟೆ ಸ್ವಲ್ಪ. ಯಾಕೆಂದರೆ ನಾನು ಕರೀದೇ ಇದ್ದರೆ ಬರೋ ಅತಿಥಿ ಅಂದರೆ ನನಗೆ ಮೈಗ್ರೇನು ತುಂಬ ತಲೆನೋವು ಬಂತು. ಅದರಿಂದ ಮಾತ್ರೆ ನುಂಗಿ ಮಲಗಿಬಿಟ್ಟೆ. ನಾನು ಎದ್ದೇಳೋಷ್ಟೊತ್ತಿಗೆ ಆಗಲೇ ತುಂಬ ಟೈಮ್ ಆಗಿಬಿಟ್ಟಿತ್ತು. ಒಂದು 4 ಗಂಟೆ 4:15 ಆಗಿಬಿಟ್ಟಿತ್ತು. ಆಮೇಲೆ ಎದ್ದು ನೋಡಿದ್ರೆ ಬಟ್ಟೆ ಇತ್ತು ಅಂತೇಳಿ ಬಟ್ಟೆನೆಲ್ಲ ಮಡಚೋಷ್ಟೊತ್ತಿಗೆ 5 ಗಂಟೆ 5:15 ಆಯಿತು. ನನ್ನ ಮಗನ ಜೊತೆ ಆಡ್ಕೊಂಡು ಬಟ್ಟೆ ಮಡಚೋಷ್ಟೊತ್ತಿಗೆ ಮತ್ತು ನನಗೆ ಮನೆಗೆ ಸ್ವಲ್ಪ ಮಕ್ಕಳು ಟ್ಯೂಷನ್ಸಿಗೆ ಬರ್ತಾರೆ. ಒಂದು 5ರಿಂದ 7 ಟ್ಯೂಷನ್ಸ್ ತಗೊಂಡು ಮಧ್ಯಾಹ್ನ ಮಾಡಬೇಕು ಅಂದ್ಕೊಂಡಿದ್ದು ಸೊಪ್ಪು ಸಾರು ರಾತ್ರಿ ಊಟಕ್ಕೆ ಪ್ಲ್ಯಾನ್ ಆಯಿತು. ಇನ್ನೇನು ಮಾಡೋದು, ಸೊಪ್ಪೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಲ್ಲ ಅಂತ ಸಾಂಬಾರು ಮಾಡಿ ರಾಗಿ ಮುದ್ದೆ ಮಧ್ಯಾಹ್ನ ಮಾಡಬೇಕಾಗಿತ್ತು.
ರಾಗಿ ಮುದ್ದೆನೂ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಂತೂ ಮುದ್ದೆ ಮ್ಯಾಂಡೇಟ್ರಿ. ದಿನದಲ್ಲಿ 2 ಟೈಮು ಅಥವಾ ಒಂದು ಸಲನಾದರೂ ಮಾಡಲೇಬೇಕು. ನಮ್ಮ ಮನೆಯವ್ರಿಗೆ ಮುದ್ದೆ ಮಾಡಬೇಕು. ನನ್ನ ಮಗನಿಗೂ ಇಷ್ಟ, ಮಾಡಿಕೊಟ್ರೆ ಊಟ ಮಾಡ್ತಾನೆ. ಮಕ್ಕಳಿಗೆ ನಾವು ಅಭ್ಯಾಸ ಮಾಡಿಸ್ದಾಗೆ ಈಗಿನ ಇದರಲ್ಲಿ ಫುಡ್ಡು ಆರೋಗ್ಯದಲ್ಲಿ ಸ್ವಲ್ಪ ಮಕ್ಕಳಿಗೆ ಆಗಲಿ ದೊಡ್ಡವರಾಗಲಿ ನಾವು ಅಷ್ಟೇ 1 ಟೈಮ್ ಆದರೂ ಮುದ್ದೆ ಊಟ ಮಾಡಬೇಕು. ಅದರಿಂದ ರಾಗಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಮುದ್ದೆ ಎಲ್ಲ ಮಾಡಿ ಮುಗಿಸಿ ಕೌಂಟ್ರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ ನನ್ನ ಮಗನಿಗೆ ಊಟ ಕೊಟ್ಟು ನಮ್ಮ ಮನೆಯವ್ರಿಗೂ ಊಟ ಕೊಟ್ಟು ಈ ಟೈಮಲ್ಲಿ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ, ನಂಗೆ ಸ್ವಲ್ಪ ತಲೆನೋವಿತ್ತು ಅಂತ ಫಿಶ್ ನೋಡ್ತಾ ಇದ್ದೆ. ಅದಕ್ಕೂ ಸ್ವಲ್ಪ ಫುಡ್ ಹಾಕಿ ನೋಡಿದ್ರೆ ಟೈಮ್ ಆಗೇ ಹೋಗಿತ್ತು. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.